ದಿ ಕ್ಯಾಡ್ಬರಿ ವ್ಲಾಗ್ಸ್ ಅಂದ್ಬಿಟ್ಟು ನೋಡಬೇಕು. ಜೂನಿಯರ್ ಸನ್ವಿ ಕೇಳ್ಬಿಟ್ಟು ಹೇಳೋದೆಲ್ಲ ರಿಯಾಲಿಟಿ ಮಾತಾಡಬೇಕು. ನಾವು ಮಕ್ಕಳಾಗಿ ಎದ್ದಿದ್ರೆ ಎಷ್ಟು ಚಂದ ಆಗಿರೋ. ಮೀನಾಕ್ಷಿಪುರಂ ಬಂದಿದ್ದೀನಿ. ತೋರ್ ಬೆರಳು ಸೊ ನೀವೆಲ್ಲ ಈ ಲೈನ್ ತುಂಬಾ ಇಷ್ಟ ಆಯ್ತು ನನಗೆ. ಹಲೋ ಗೈಸ್, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಬೆಳಿಗ್ಗೆ ಎದ್ವಿ. ಕೆಲವು ಮನೆಗಳ ಸಂಪರ್ಕ ಇತ್ತಂತೆ, ಸೊ ಅದಕ್ಕೆ ಮನೆಗಳಿಗೆ ವಿಸಿಟ್ ಮಾಡಿಬಿಟ್ಟು ಸ್ನಾನ ಮಾಡಿ ಟಿಫನ್ ಮಾಡಿಕೊಂಡು ಬೆಂಗಳೂರಿಗೆ ಹೊರಟ್ಬಿಡ್ತೀವಿ ನಾವು. ನಿಮಗೆ ಬೇರೆ ಮದುವೆ ಆಗ್ಬೇಕಂತ ಅನ್ಸ್ಲಿಲ್ವಾ? ಆವಾಗಾಯ್ತು, ಆಗಲಿಲ್ಲ. ಜೀವನ ಯಾವ ರೀತಿ ಇರ್ತದೆ ಆ ಥರದ್ದೆಲ್ಲ ಒಂದಷ್ಟು ವಿಚಾರಗಳನ್ನು ಮಾತಾಡ್ತಾರೆ. ಯಾಕೆ ಹಿಂಗಾಯ್ತು? ಈಗ ಅಲ್ಲಿ ಒಂದೆರಡು ಮನೆ ವಿಸಿಟ್ ಆಯಿತು. ಒಂಥರ ಅವ್ರ ಕಷ್ಟಗಳು ಕೇಳಿದ್ರೆ ಒಂಥರ ತಲೆ ಗಿರ್ರ್ ಅಂದ್ಬಿಡ್ತು. ಈಗ ಲಾಸ್ಟ್ ಹೋಗಿದ್ವಲ್ಲ, ಅವ್ರಿಗೆ ಪಾಪ ಏನೋ ಹ್ಯಾಂಡಿಕ್ಯಾಪ್ಟ್ ಆಗಿ ಏನೋ ಡಿಸಾರ್ಡರ್ ಆಗಿ ಸ್ವಲ್ಪ ಕಾಲು ಸೊಂಟ ಭಾಗದಿಂದ ಕೆಳಗೆ ಒಂಚೂರು ಏನೋ ಪ್ರಾಬ್ಲಮ್ ಆಯ್ತಂತೆ. ಸೊ ಅದಕ್ಕೆ ಅವ್ರ ಹಸ್ಬೆಂಡೇ ಬಿಟ್ಬಿಟ್ಟು ಬೇರೆ ಮದುವೆ ಆಗ್ಬಿಟ್ರಂತೆ. ನಾವು ಕೇಳಿದ್ವಿ, ನೀವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಾಗಲಿ ಆ ಥರ ಏನೂ ಮಾಡಿಲ್ವಾ, ಅಥವಾ ಗೌರ್ಮೆಂಟಿಂದ ಏನು ಸೌಕರ್ಯಗಳೇನು ಕೊಟ್ಟಿಲ್ವಾ ಅಂತೆಲ್ಲ ಕೇಳಿದ್ವಿ. ಏನೂ ಇಲ್ಲ, ಇಲ್ಲಿರೋ ಸಂಸ್ಥೆಗಳು, ಆಮೇಲೆ RSS, ಆಮೇಲೆ ಏನೋ ಸಂಘ ಇದೆಯಲ್ಲ, ಅವರು ಇವ್ರಿಗೆ ಹೆಲ್ಪ್ ಮಾಡ್ತಿದ್ರಂತೆ. ಸೊ ಎಷ್ಟೊಂದು ವಿಷಯಗಳು ನಮಗೆ ಗೊತ್ತೇ ಇರಲಿಲ್ಲ. ಈಗ ತಿಳ್ಕೊತಾ ಇದ್ದೀವಿ, ಈ ಥರ ಎಲ್ಲ ಇನ್ನೂ ಇದೆಯಾ, ಇವರು ಏನು ಕಂಪ್ಲೇಂಟ್ ಕೊಟ್ಟಿಲ್ಲಂತೆ. ಆ ಥರ ಎಲ್ಲ ವಿಷಯಗಳು ಕೇಳಿ ಒಂಥರ ಅನಿಸ್ಬಿಡ್ತು. ಬೆಳಗ್ಗೆ ಬೇಜಾರಾಯಿತು. ಇವಾಗ ಇಲ್ಲಿ ಸ್ಕೂಲಿಗೆ ಬಂದಿದ್ದೀವಿ. ಸರ್ಕಾರಿ ಬಡಕಟ್ಟು ಆಶ್ರಮ ಶಾಲೆ, ಮೈಸೂರು ಜಿಲ್ಲೆ, ಶ್ರೀಕೋಟೆ ತಾಲೂಕು. ಬರ್ತಿದ್ದಂಗೆ ಸರಸ್ವತಿ ದರ್ಶನ. ಸೊ ಗೈಸ್, ಈಗ ಸ್ಕೂಲಲ್ಲಿ ಫ್ರೆಶ್ ಆಗಿ ಸ್ನಾನ ಮಾಡಾಯಿತು. ಸ್ನಾನ ಮಾಡ್ಬಿಟ್ಟು ಇವಾಗ ಮಕ್ಕಳ ಜೊತೆ ಸೊ ನಾನು ನೀಟಾಗಿ ರೆಡಿ ಆಗಿಬಿಟ್ಟು ಇವಾಗ ಮಕ್ಕಳ ಜೊತೆ ಮಾತುಕತೆ ಇರ್ಬೋದು ಇವಾಗ ಇದೆ. ಸೊ ಇಲ್ಲೇ ಟಿಫನ್ ಕೂಡ ಅರೇಂಜ್ ಆಗಿದೆ. ಮುಗಿಸ್ಕೊಂಡು ಇಲ್ಲಿಂದ ಮೈಸೂರು ಟು ಬೆಂಗಳೂರಿಗೆ ಹೋಗ್ತೀವಿ. ಸೊ ಗೈಸ್, ಇದೆಲ್ಲ ನೋಡ್ತಿದ್ರೆ ನನಗೆ ನನ್ನ ಸ್ಕೂಲೆಲ್ಲ ನೆನಪಾಗ್ತಾಯಿತ್ತು. ನಾನು ಈ ಥರ ಬ್ಯಾಂಡ್ ಹೊಡಿತಾ ಇದ್ದೆ. ನಾನೇ ಬ್ಯಾಂಡ್ ಹೊಡೆದು ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಎಕ್ಸಸೈಸ್ ಮಾಡಿಸ್ತಿದ್ದೆ. ಸ್ಯಾಟರ್ಡೆ ಬಂದರೆ ಒಂಥರ ಮಸ್ತು ಮಜಾ. ಅದೆಲ್ಲ ನೆನಪಾಯಿತು ಒಂದು ಕ್ಷಣ. ಈ ಲೈನ್ ತುಂಬ ಇಷ್ಟ ಆಯ್ತು ನನಗೆ. ತಾಳ್ಮೆಯಿಂದ ಪರ್ವತವನ್ನೇ ದಾಟಬಹುದು. ಪೇಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಂಥ ಗುರಿ ಬೇಕಾದರೂ ಮುಟ್ಬೋದು, ತಾಳ್ಮೆ ಹೊಂದಿರಬೇಕಷ್ಟೇ ಮನುಷ್ಯನಿಗೆ. ಇಷ್ಟು ಚೆಂದ ನೋಡಿ ಗೈಸ್. ನಮಗೆ ಗೌರ್ಮೆಂಟ್ ಸ್ಕೂಲಲ್ಲಿ RSS ಅದಕ್ಕೆಲ್ಲ ಹೋಗ್ತಿದ್ದೆ ಮುಂಚೆ. ಸೊ ಒಂಥರ ವಾತಾವರಣ ಪೂರ್ತಿ ಆಗಿದೆ. ಹಳ್ಳಿ ಸರ್ಕಾರಿ ಶಾಲೆ ಚೆನ್ನಾಗಿದೆ ಒಂಥರ. ಈ ಏಜಲ್ಲಿ ಇರ್ತೀವಲ್ಲ ನಾವು, ಆ ಲೈಫೇ ಚೆಂದ ಅಂತ ಇವಾಗ ಅನ್ಸುತ್ತೆ ನಮಗೆ. ಬಟ್ ಆ ಟೈಮಲ್ಲೆಲ್ಲ ಯಾವಾಗ ಮುಗಿಯುತ್ತಪ್ಪ ಅಂತ ಆ ಥರ ಫೀಲಿಂಗ್ ಇರ್ತಾಯಿತ್ತು. ಬಟ್ ಇವಾಗ ಇದೆಲ್ಲ ನೋಡ್ತಿದ್ರೆ ನಾವು ಮಕ್ಕಳಾಗಿ ಎದ್ದಿದ್ರೆ ಎಷ್ಟು ಚೆಂದ ಆಗಿರೋದು. ಚಿಕ್ಕ ಮಕ್ಕಳು ಸ್ಕೂಲ್ ಹೋಗ್ತಾ ಆ ಥರ ಆ ವಯಸ್ಸಲ್ಲಿದ್ದರೆ ಎಷ್ಟು ಚೆಂದ ಅನಿಸುತ್ತೆ. ಇಲ್ಲಿ ನೋಡಿ ಗೈಸ್, ನಾನು ಬಾವಿ ನೋಡೇ ಎಷ್ಟೋ ದಿನಗಳಾಗ್ಬಿಟ್ಟಿತ್ತು. ಹೇಗಿದೆ ಬಾವಿ, ಎಷ್ಟು ಹಾಳಾಗಿದೆ ಇದು ಗೊತ್ತಿಲ್ಲ. ಸ್ಕೂಲ್ ಮುಂದೆನೇ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಷ್ಟನೇ ಕ್ಲಾಸು ನೀವೆಲ್ಲ? 8 1 2. ಓಕೆ, ಕೂತ್ಕೊಳ್ಳಿ. 1ನೇ ಕ್ಲಾಸು 2ನೇ ಕ್ಲಾಸು ಎಲ್ಲ ಒಟ್ಟಿಗೆ. ಹಾಂ. ಸಿಲೆಬಸ್ ಎಲ್ಲ ಸೇಮ್ ಇದೆಯಾ? ಇದೆಲ್ಲ ಫಸ್ಟ್ ಸೆಕೆಂಡ್ ಸೇಮ್ ಸಿಲೆಬಸ್ಸು. ಎರಡು ತೋರ್ ಬೆರಳು, ಬಲಗೈ ಬಲಭುಜ, ಎಡಗೈ ಎಡಭುಜ, ಕುತ್ತಿಗೆ ಸೊಂಟ, ಬಲಗಾಲ್ ಎಡಗಾಲ್ ಕುಣಿಯುತ್ತಿದೆ. ಇದೆ ತುಂಬ. ಅವ್ರಿಗೆ ಮಂತ್ಲಿ ರೇಷನ್ಸು, ಇವನ್ ಅವ್ರಿಗೆ ಮನೆ ಇಲ್ಲ ಅಂದರೆ ಏನಾದ್ರೂ ಮನೆ ಕಟ್ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ಕೊಡ್ತೀವಿ. ಕೆಲವೊಬ್ಬರಿಗೆ ಮನೆ ಕೂಡ ಕಟ್ಕೊಟ್ಟಿದ್ದೀವಿ ಪೂರ್ತಿ ಪ್ರಮಾಣದಲ್ಲಿ. ಸೊ ಇವರು NGO ಸಂಸ್ಥೆಯಲ್ಲಿ ವರ್ಕ್ ಮಾಡೋರು. ಅಲ್ಲಿನ ಮಕ್ಕಳಾಗಲಿ ಅಥವಾ ಪೇರೆಂಟ್ಸ್ ಆಗಲಿ ಯಾರಿಗಾದ್ರೂ ಓದುವ ಆಸಕ್ತಿ ಇದ್ದರೆ ಅವ್ರಿಗೆ ಹೆಲ್ಪ್ ಮಾಡಿಕೊಡ್ತಾರೆ. ಸೊ ಅವ್ರು ಏನೇನು ಮಾಡ್ತಾರೆ ಅದ್ರ ಬಗ್ಗೆ ನಮ್ಗೊಂಚೂರು ಮಾಹಿತಿ ಕೊಟ್ಟರು, ನಮಗೆ ಹೇಳಿದರು. ಮಾಡ್ತೀವಿ ಅನ್ನೋ ಮಕ್ಕಳಿದ್ರೆ ಅವ್ರದ್ದು ಫುಲ್ ಅವ್ರು MBBS ಆದರೂ ಮಾಡ್ಬೋದು, ಇಂಜಿನಿಯರಿಂಗ್ ಮಾಡ್ಬೋದು. ಅಲ್ಲಿ ತನಕನೂ ನಮ್ಮದೇ ಎಜುಕೇಷನ್ ಚಾರ್ಜ್ ಪೂರ್ತಿ ನಾವೇ ನೋಡ್ಕೋತೀವಿ. ನಮ್ಗೆ ಎಷ್ಟು ಬರುತ್ತೋ, ನಾವು ಎಷ್ಟು ಸರ್ವಿಸ್ ಮಾಡಬೇಕು ಅಂದ್ಕೊಂಡು ಅಷ್ಟನ್ನು ನಮ್ಮ IR ಅಥಾರಿಟಿಯಿಂದ ಪಡೆದು ಅವ್ರಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಟೀಮ್ ಇದೆ ಅನ್ಸುತ್ತಲ್ಲ ಪೂರ್ತಿ. ನನ್ನ ಹೆಸರು ಮಣಿಯ, ನಾನು 4ನೇ ತರಗತಿ ಓದುತ್ತಿದ್ದೇನೆ. ಡಾಕ್ಟರ್ ಆಗಬೇಕು ಅನ್ಕೊಂಡಿದ್ದೀನಿ. ತಾಯಿ ಆಸ್ಥಾನಕ್ಕೆ ಬಂದು ತಾಯಿ ಚೊಕ್ಕೆಯಲ್ಲಿ ಎಷ್ಟು ನನಗೆ ಅಧಿಕಾರ ನಿಮಗಲ್ಲೇ ಬೇಕು. ಸೂಪರ್. ನಾನು 8ನೇ ತರಗತಿ ಓದ್ತೀನಿ. ಏನೈತಿ ಮುಂದೆ? ಇನ್ನೂ ಯೋಚನೆ ಮಾಡಿಲ್ವಾ?
ನಿಜ ಹೇಳಿದಾನೆ ಅದನ್ನ ಸೊ ಇಲ್ಲಿನ ಮಕ್ಳ ಜೊತೆ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಹಾಡಾಡಿಸಿ ಅವ್ರು ಏನೇನಾಗಬೇಕು ಅಂತೆಲ್ಲ ಕೇಳಿ ಸ್ವಲ್ಪ ಹೊತ್ತು ಮಜಾ ಮಾಡಿ ಅಲ್ಲಿಂದ ಹೊರಟ. ಸೊ ಅದನ್ನು ಮುಗಿಸ್ಕೊಂಡು ಇನ್ನೊಂದು ಮನೆ ವಿಸಿಟ್ ಕೊಟ್ಟಿದ್ವಿ. ಸೊ ಅಲ್ಲಿ ಇರೋರು ಅವ್ರ ಮಗ ಪೂರ್ತಿ ಆಲ್ಕಹಾಲಿಕ್ ಡ್ರಗ್ಸ್ಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ರಂತೆ. ಸೊ ಅದಕ್ಕೆ ಇವ್ರ ಸಂಸ್ಥೆ ಕಡೆಯಿಂದ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ರಿಹ್ಯಾಬಿಗೆ ಸೇರಿಸಿ ಅವ್ರನ್ನ ಸರಿಪಡಿಸಿದ್ರಂತೆ. ಸೊ ಅದ್ರ ಬಗ್ಗೆ ಒಂಚೂರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು ಹೇಗಾಯಿತು ಏನು ಕತೆ ಅಂತ ಹೇಳ್ಬಿಟ್ಟು. ಕುಡಿತ ಚಟಕ್ಕೆ ಒಳಗಾಯಿತು ಅಂತಂದರೆ ಸ್ಟೇಷನ್ಗೆ ಅಂತ ಹೋಗ್ತಾರೆ. ಸ್ಟೇಷನ್ನಲ್ಲಿ ಹೋದರೆ ಯಾವ ರೀತಿ ಖರ್ಚು, ಹಣ ಎಲ್ಲ ಖರ್ಚು, ಲಾಯರು, ಪೊಲೀಸ್ನವರು ಆ ಥರ ಎಲ್ಲ ಮಾಡಿ ಅವ್ರ ಕಡೆಯಿಂದ ಒಂದಷ್ಟು ಕ್ಲಾಸ್ಗಳೆಲ್ಲ ಕೊಡ್ತಾರೆ. ಅವರಿಗೆ ಮೋಟಿವೇಶನ್ ಕ್ಲಾಸ್ಗಳು ಕೊಡ್ತಾರೆ. ಯೋಗ, ಧ್ಯಾನ ಆ ರೀತಿ ರೆಗ್ಯುಲರಾಗಿ ಕೊಡ್ತಾರೆ ಅವರೆಲ್ಲರಿಗೂ. 3 ತಿಂಗಳು 6 ತಿಂಗಳು ಕೋರ್ಸ್ ಕಡ್ಡಾಯವಾಗಬೇಕು. 10 ದಿನ 15 ದಿನದಲ್ಲಂತೂ ಸಾಧ್ಯವೇ ಇಲ್ಲ. ಅವರಿಂದ ಅವರೇ ಬದಲಾಗಬೇಕು ಹೊರತು ಮೆಡಿಸನ್ ಒಂದು ನೆಪ ಮಾತ್ರ ಅಷ್ಟೇ. ನಮ್ಮ ಸೆಲ್ಫ್ ಕಾನ್ಫಿಡೆಂಟ್ ಅಂತ ಏನು ಹೇಳ್ತೀವಿ ಅದನ್ನು ಹೆಚ್ಚಿಸ್ಕೊತಾ ಹೋಯಿತು ಅಂತಂದಾಗ ಕೆಲವೊಂದು ಕಾಯಿಲೆಗಳನ್ನು ವಾಸ ಮಾಡ್ಕೋಬಹುದು. ಅಯ್ಯೋ. ಸೊ ಗೈಸ್, ಈಗ ನಾವು ಮೈಸೂರು ರೀಚ್ ಆಗಿದ್ದೀವಿ. ಇಲ್ಲಿ ಊಟ ಮಾಡಿಕೊಂಡು ಇಲ್ಲೇ ಇರುವಂಥ ಪ್ಲ್ಯಾನ್ ಇದೆ. ಸೊ ನೋಡ್ಬೇಕು ಏನು ಮಾಡೋದು ಅಂತ ಗೊತ್ತಿಲ್ಲ. ಜೊತೆಗಿರೋದ ಜೀವ ಇಲ್ಲಿಂತ ಜೀವಂತ. ಸೊ ಗೈಸ್, ಇಲ್ಲೇ ಮೈಸೂರಲ್ಲಿ ಪ್ರಶಾಂತ್ ನಗರ ಅಂತ ಚಾಟ್ ಸ್ಟ್ರೀಟ್ ತಿನ್ನಕ್ಕೆ ಬಂದಿದ್ವಿ. ಮಸಾಲೆ ಪುರಿ ಇಲ್ಲೇ ನಮ್ಮ ಹುಡುಗ ಒಬ್ಬ ಫ್ರೆಂಡ್ ಇದ್ದಾನೆ. ಸೊ ಇಲ್ಲಿ ಮಸಾಲೆ ಪುರಿ ತಿಂದ್ವಿ. ಸಖತ್ತಾಗಿ ಮಾಡ್ತಾರೆ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಸೊ ಇದನ್ನು ಮುಗಿಸ್ಕೊಂಡು ಹೊರಟ. ಪ್ಲೇಸ್ ಇಸ್ ಸೋ ಬ್ಯೂಟಿಫುಲ್. ಬಿಡ್ಲು ಕೋಮಲ. ಸೊ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ. ಓಕೆ ಅಂದ್ಬಿಟ್ಟು ಇಲ್ಲೇ ನನ್ನ ಫ್ರೆಂಡ್ ಸಿಕ್ಕಿದ್ಲು. ಸೊ ಅದಕ್ಕೆ HQ ಅಂತ ಮೈಸೂರಲ್ಲಿ ಟಾಪ್ ಫ್ಲೋರಲ್ಲಿ ಬಂದಿದ್ದೀವಿ. ಸೊ ತುಂಬ ಚೆನ್ನಾಗಿದೆ, ಒಂಥರ ಪೀಸ್ಫುಲ್ಲಾಗಿ. ಈಗ ಊಟ ಎಲ್ಲ ಮುಗಿಸ್ಕೊಂಡು ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ಶಿ ಈಸ್ ಮೈ ಫ್ರೆಂಡ್. ಹಾಯ್. ಸೇಮ್ ಸಾನ್ವಿ ಥರ ಇಲ್ವಾ ಗೈಸ್ ಇವಳು ನೋಡೋಕ್ಕೆ? ಸಾನ್ವಿ, ಜೂನಿಯರ್ ಸಾನ್ವಿ. ಹಾಯ್ ಗಾಯ್ಸ್. ಇನ್ನೇನು ಸಮಾಚಾರ? ಹೇಳ್ಬೇಕಿಲ್ಲ, ನೀನು ಹೇಳಬೇಕು. ನೀವು ಹೇಳಿದ್ರೆ ನಾವು ಕೇಳ್ತೀವಿ. ಚೆನ್ನಾಗಿ ಕಾಣ್ತಾ ಚೆನ್ನಾಗಿ ಕಾಣಿಸ್ತೀವಿ ನೋಡು. ಕ್ಯೂಟ್ ಇಲ್ವಾ? ಇಲ್ಲ, ಇರಿ ಒಂದು ನಿಮಿಷ ಗಾಗಲ್ಸ್ ಹಾಕೊಂಡು ಬಿಡ್ತೀನಿ. ಅದು ಹಾಕೊಂಡ್ರೆ ಕ್ಯೂಟಾ? ಆ ಥರ ಅಂತಲ್ಲ, ಮತ್ತೆ ಹಾಯ್ ಗಾಯ್ಸ್. ಆಮೇಲೆ ಏನಂತ ಹೇಳ್ಬೇಕೀಗ? ಏನು ಏನ್ ಹೇಳ್ಬೇಕು ನಾನು? ನೋಡಿ ಏನು ಹೇಳ್ತೀಯಾ? ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೇಳೋ. ಅದ್ ಮಾಡಿ. ಯಾವುದು? ಯೂಟ್ಯೂಬ್ ಅಂತೂ ನೋಡಲ್ಲ, ಅದ್ರಲ್ಲೂ ಫಸ್ಟ್ ಆಗಿ ವ್ಲಾಗ್ ಅಂತೂ ನೋಡೋದೇ ಇಲ್ಲ. ಇನ್ನು ಮೇಲಿಂದ ನಂದು ಚಾನೆಲ್ ಇದೆ ನೋಡು. ನನ್ನ ಚಾನೆಲ್ ಹೆಸರು ಏನು? ಕಡವ ಅಬ್ಬಿ ಕ್ಯಾಡ್ಬರಿ ವ್ಲಾಗ್ಸ್ ಅಂದ್ಬಿಟ್ಟು ನೋಡಬೇಕು ಇನ್ಮೇಲೆ. ಯಾರ ವ್ಲಾಗ್ಸ್ ನೋಡ್ಲೇಬೇಡ, ನನ್ನ ವ್ಲಾಗ್ ಮಾತ್ರ ನೋಡು. ಏನು ಹೇಳು ಹೆಸರು? ಚಾನೆಲ್ ಹೆಸರು? ನನ್ನ ಹೆಸರೇನು ಹೇಳು? ಅಬ್ಬಿ ಅಷ್ಟೇ. ಅದು ಬಿಟ್ಟು ಕ್ಯಾಡ್ಬರಿ. ನಾವು ಹೆಂಗೆ ಪರಿಚಯ ಆದ್ವಿ ಅಂತ ಹೇಳು. ಅದು ಹೆಂಗ್ ಹೇಳಕ್ಕಾಗ್ತದೆ? ಹಾಂ ಹೇಳು. ಬೇಡ, ಏಕೆ? ಬೇರೆ ಏನಾದ್ರು ಅಲ್ಲ. ಯಾಕೆ ಗೈಸ್, ಇವಳು ನನ್ಗೆ ಹೇಗೆ ಪರಿಚಯ ಆದ್ಲು ಅಂತಂದ್ರೆ ಇವಳು ಬಾಯಲ್ಲೇ ಕೇಳ್ತಾ ಹಿಂಗೆ ಪರಿಚಯ ಇದ್ವಿ ನಾವು. ಏನಂತ ಹೇಳ್ಬೇಕು? ಹೇಳು, ನಾರ್ಮಲ್ ಆಗಿ ಕೇಳ್ಬಿಟ್ಟು ಹೇಳೋದೆಲ್ಲ ರಿಯಾಲಿಟಿ ಮಾತಾಡಬೇಕು. ಹೇಳು. ಹೇಳು, ಎದ್ರಕೋಬೇಡ, ಹೇಳು. ವ್ಲಾಗಲ್ಲಿ ಏನ್ ಹೇಳ್ಬೇಕಂತ ಹೇಳ್ತಾ ಇರೋದು. ನೀನು ನನ್ನ ಹತ್ರ ಹೇಗೆ ಮಾತಾಡ್ತೀಯೋ ಹಾಗೆ ಮಾತಾಡಷ್ಟೇ. ಇರಿ, ಏನಂತ ನಾನು ಹೇಗೆ ಫ್ರೆಂಡ್ ಅದೇ ಇವ್ರು ನಂಗೆ ಸ್ನ್ಯಾಪಲ್ಲಿ. ಹಾ, ಅಲ್ಲ, ನಾನು ಕಳಿಸಿದ ನೀನು ಕಳಿಸಿದ? ಅದ್ ನಿಜ ಯಾರು ಗೊತ್ತಿಲ್ಲ ನನಗೆ. ನೀನೇ ಕಳಿಸಿದ್ದು? ಅಪ್ಪ ದೇವ್ರೆ, ಇಲ್ಲ ಸೀರಿಯಸ್ ಆಗಿ ನೀನೇ ಕಳಿಸಿದ್ದು? ಇವಳೆ ಕಳಿಸಿದ್ದು ನನಗೆ. ಇವಳು ಕಳಿಸಿದಾಳೆ. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಾನು ಫೋಟೋ ಕೇಳಿದೆ, ನೀವು ಫೋಟೋ ಕಳಿಸಿ ಅಂದ್ಬಿಟ್ಟು. ಆಮೇಲೆ ಸೆಂಡ್ ಮಾಡಿದ್ಲು. ಬಟ್ ನನಗೆ ಡೌಟು, ಅವಳಾ ಅಲ್ವಾ ಅಂತ ಫುಲ್ಲು ಡೌಟು, ಕನ್ಫ್ಯೂಷನಲ್ಲಿದ್ದೆ. ಆಮೇಲೆ ಫೋನ್ ಕಾಲಲ್ಲಿ ಮಾತಾಡೋರ್ಗು ಇವಳೇ ಅಂತ ಗೊತ್ತಿರಲಿಲ್ಲ. ಬಟ್ ಆಮೇಲೆ 2 years ಆಯ್ತಲ್ವಾ? 2023 ಪರಿಚಯ ಆದ್ದು. ಇವಾಗ 2025. ಅಲ್ಲಿವರೆಗೂ ಫ್ರೆಂಡ್ಶಿಪ್ ಇರಲಿಲ್ಲ, ಅಂದರೆ ನಾರ್ಮಲಾಗಿ ಮಾತಾಡ್ತಾ ಇದ್ವಿ. ಆಕ್ಚುಲಿ ಮೇನ್ ಏನಂದ್ರೆ ನಾವು ಫಸ್ಟ್ ಟೈಮ್ ಸಿಕ್ಕಿರೋದು. 2 years ಅಲ್ಲಿ ಫಸ್ಟ್ ಟೈಮ್ ಸಿಕ್ಕಿರೋದು ನಾವು. ಅಲ್ಲಿಂದ ಮುಗಿಸ್ಕೊಂಡು ಹಂಗೆ ಬಂದಲ್ಲ. ಸೊ ಹಂಗೆ ಫೋನ್ ಹಾಕ್ದೆ, ಪಟ್ ಅಂತ ಮೇಡಮ್ ಬಂದರು. ಸೊ ಈ ಥರ ನಮ್ಮದು ಫ್ರೆಂಡ್ಶಿಪ್ ಆಯಿತು. ಪಾಪ ಇನ್ನೊಂದೇನಂದರೆ, ನಾನು ಹೇಳ್ದೆ ಒಂದೇ ಒಂದು ಫೋನ್ ಮಾಡಿಬಿಟ್ಟು ಈ ಥರ ಮೈಸೂರು ಬಂದಿದ್ದೆ ಅಂದಿದ ತಕ್ಷಣ ಪಾಪ ಓಡ್ ಬಂದು ಹುಡುಗಿ. ಪಾಪ ಇವಳೇ ಪಾಪ ಟ್ರೀಟ್ ಎಲ್ಲ ಕೊಡಿಸಿದ್ಲಿ ಮೇಡಮ್ ಮೈಸೂರು ಬಂದಿದ್ದಕ್ಕೆ ಅಲ್ವಾ? ಪಾವಣ ಆಯಿತು. ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಇವ್ರ ಮನೆಗೆ ಹೋಗ್ತಾಳಂತೆ. ಹೌದೌದು. ನೀನು ಮಾಡೋದೇ ಇಲ್ಲ ಪಾಪ. ಬೇಜಾನ್ ಮಾಡ್ತಾಳೆ ಗೈಸ್. ಹಿಂಗೆ ನೋಡಿ ಸುಳ್ಳು ಹೇಳ್ತಾಳೆ. ಹಂಗೆ ಕಾಣಿಸಿದ್ದೀನಿ. ಕಾಣಿಸ್ತೀಯ ಬಾ. ಸೊ ಬರೋಣ. ಟೇಕ್ ಕೇರ್. ಸಿ ಯು. ಓಕೆ, ಬಾಯ್. ಬಾಯ್. ಸೊ ಗೈಸ್, ಇವತ್ತು ನಮ್ಮ ಮೈಸೂರು ಬಾಯ್ಸ್ ಜೊತೆ ನಾನು ಮೀನಾಕ್ಷಿಪುರಮ್ಗೆ ಬಂದಿದ್ದೀನಿ. ಇಲ್ಲೇ ಮೈಸೂರು ಹತ್ರ ಇರೋ ಮೀನಾಕ್ಷಿಪುರಮ್ಗೆ ಬಂದಿದ್ದೀವಿ. ಗೈಸ್, ಇದು ಪ್ಲೇಸ್ ಮಾತ್ರ ಪೀಸ್ಫುಲ್ಲಾಗಿತ್ತು. ಮಸ್ತಾಗಿ ಆರಾಮಾಗಿ ಸನ್ಸೆಟ್ ನೋಡೋಣ ಅಂತ ಹಂಗೆ
ಬಾಯ್ಸ್ ಎಲ್ಲ ಸೇರಿ ಹೋಗಿದ್ವಿ, ಚೆನ್ನಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಇಲ್ಲೆಲ್ಲ ಚಿಲ್ ಮಾಡೋಕೆ ಮಸ್ತ್ ಜಾಗ ಗೈಸ್. ಸಕ್ಕದ ಬಂದಿದೆ. ಅಲ್ಲೆಲ್ಲ ಪೀಸಾಗಿ ಜಾಲಿ ಮಾಡಿಕೊಂಡು ಮಸ್ತಾಗಿ ಎಲ್ಲ ಬಾಯ್ಸು ಸಿಕ್ಕಾಬಡೆ ಎಂಜಾಯ್ ಮಾಡಿದ್ವಿ. ಡೇ ಪೂರ್ತಿ ಅಲ್ಲಿ ಹೋಗಿದ್ದೆ, ಮಧ್ಯಾಹ್ನದಿಂದ ಸಂಜೆವರೆಗೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ತುಂಬ ದಿನ ಆಗೋಯ್ತು ಮನೆ ಬಿಟ್ಟು, ಸೊ ಅದಕ್ಕೆ ನಾಳೆ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ಸೊ ನಿಮಗೆ ನಾಳೆ ಸಿಗ್ತೀನಿ. खत्म, बाय बाय, टाटा, गुड बाय, गया.